ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕ್ಲಾರಿಫಿಕೇಷನ್ ಆನ್ ಚಾಯ್ಸ್ 2. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅವರು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಇಲ್ವಾ? ಸೊ ನೀಟ್ ಕ್ಯಾಂಡಿಡೇಟ್ಸ್ಗಾದರೆ ಥರ್ಡ್ ರೌಂಡ್ ಇಸ್ ಕಾಲ್ಡ್ ಅಸ್ ಮಾಪಪ್ ರೌಂಡ್. ಸೊ ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಇಲ್ವಾ ಸೀಟ್ ಹೋಲ್ಡ್ ಮಾಡಿಕೊಂಡು? ಎಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಇಲ್ವಾ ಅನ್ನೋ ಕ್ವೆಶನ್ಸ್ಗೆ ಸೊ ಈ ವಿಡಿಯೋದಲ್ಲಿ ನಾವು ಆನ್ಸರನ್ನು ನೋಡೋಣ. ಸೊ ಸ್ಟೂಡೆಂಟ್ಸ್, ಫಸ್ಟ್ ಸಿನಾರಿಯೋ. ಸೊ ನಿಮಗೆ R1 ರೌಂಡಲ್ಲಿ ಅಂದರೆ ರೌಂಡ್ 1ನಲ್ಲಿ ಎ ಕಾಲೇಜಲ್ಲಿ MBBS ಸೀಟ್ ಅಲಾಟ್ ಆಗಿದೆ. ಸೊ ಯಾವುದೋ ಒಂದು ಕಾಲೇಜಲ್ಲಿ MBBS ಸೀಟ್ ಅಲಾಟ್ ಆಗಿದೆ. ಸೊ ನೀವು ಚಾಯ್ಸ್ 2 ಕೊಡ್ತಾ ಇದ್ದೀರಾ. ಸೊ ಚಾಯ್ಸ್ 2 ಕೊಟ್ಬಿಟ್ಟು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ನೋಡಿ, R2 ಅಂದರೆ ರೌಂಡ್ 2ನಲ್ಲಿ ಅಲಾಟೆಡ್ ಬಿ ಮೆಡಿಕಲ್ ಕಾಲೇಜ್ ಅಂದರೆ ಬೇರೆ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ. ಸೊ ಇವಾಗ ಕ್ವೆಶನ್ ಏನು ಅಂತಂದರೆ, ನೀವು ಕಾಲೇಜ್ ಎ ಆ್ಯಂಡ್ ಕಾಲೇಜ್ ಬಿ ಇದೆರಡಲ್ಲೂ ಚೂಸ್ ಮಾಡ್ಬೋದಾ ಅಂತಂದರೆ ದ ಆನ್ಸರ್ ಇಸ್ ನೋ. ಸೊ ಇಫ್ ಅ ಮೆಡಿಕಲ್ ಸೀಟ್ ಈಸ್ ಅಲಾಟೆಡ್ ಇನ್ ಬಿ ಕಾಲೇಜ್, ಎ ಕಾಲೇಜ್ ಸೀಟ್ ಬಂದ್ಬಿಟ್ಟು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಯು ಕೆನಾಟ್ ಮೇಕ್ ಚಾಯ್ಸ್. ಸೊ ನೀವು ಕಂಪಲ್ಸರಿ ಬಿ ಅಲ್ಲಿ ಜಾಯಿನ್ ಆಗಬೇಕಾಗುತ್ತೆ. ಸೊ ಇವಾಗ ಇನ್ನೊಂದು ಕ್ವೆಶನ್ ಏನು ಅಂತಂದರೆ, ಬಿ ಅನ್ನೋ ಕಾಲೇಜಲ್ಲಿ ನಿಮಗೆ MBBS ಸೀಟ್ ಅಲಾಟ್ ಆಗಿದೆ. ಅದನ್ನು ಹೋಲ್ಡ್ ಮಾಡಿಕೊಂಡು ಮಾಪಪ್ ರೌಂಡಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕೇಳಿದ್ರೆ ದ ಆನ್ಸರ್ ಇಸ್ ನೋ. ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ಮಾಪಪ್ ರೌಂಡ್. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಥವಾ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಗಿದ್ದರೆ ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ which is called as mop-up round. This is scenario 1. So second ನೋಡೋಣ. ಸೊ ರೌಂಡ್ 1ನಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ. ಸೊ ನೀವು ಚಾಯ್ಸ್ 2 ಕೊಡ್ತೀರಾ ಅಂತಂದರೆ ನೀವು ಎಂಜಿನಿಯರಿಂಗ್ ಸೀಟ್ನ ಹೋಲ್ಡಲ್ಲಿ ಇಟ್ಟಿದ್ದೀರಾ. R2 ರೌಂಡ್ 2ಅಲ್ಲಿ ನಾಟ್ ಅಲಾಟೆಡ್ ಮೆಡಿಕಲ್ ಸೀಟು. ಸೊ ನಿಮಗೆ ರೌಂಡ್ 2ಅಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂತಂದರೆ ಎಂಜಿನಿಯರಿಂಗ್ ಸೀಟ್ಗೆ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ಸೆಕೆಂಡ್ ರೌಂಡಲ್ಲಿ ಎಂಜಿನಿಯರಿಂಗ್ ಸೀಟ್ಗೆ ಪೇ ಮಾಡಬೇಕಾಗುತ್ತೆ, ನಾಟ್ ಇನ್ ದ ಫಸ್ಟ್ ರೌಂಡ್. ಸೊ ಸೆಕೆಂಡ್ ರೌಂಡಲ್ಲಿ ಪೇ ಮಾಡಿಬಿಟ್ಟು ನೀವು ಆ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಸಿನಾರಿಯೋ ನೋಡೋಣ. ನಿಮಗೆ ರೌಂಡ್ 1ನಲ್ಲಿ ಡೆಂಟಲ್ ಸೀಟ್ ಅಲಾಟ್ ಆಗಿದೆ. ಸೊ ನೀವು ಅದನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ MBBS ಸೀಟ್ಗಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ MBBS ಸೀಟ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಡೆಂಟಲ್ ಕಾಲೇಜು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ನೀವು MBBS ಸೀಟ್ಗೆ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ನಿಮಗೆ ರೌಂಡ್ 2ನಲ್ಲಿ MBBS ಸೀಟ್ ಅಲಾಟ್ ಆಗಿಲ್ಲ. ಸೊ ನಿಮ್ಮ ಕ್ವೆಶನ್ ಏನು ಈಗ ಅಂತಂದರೆ, ಮಾಪಪ್ ರೌಂಡಲ್ಲಿ ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಸೊ ಸ್ಟೂಡೆಂಟ್ಸ್, ಡೆಂಟಲ್ ಸೀಟ್ ಅಲಾಟ್ ಆಗಿದ್ರೂ ಸಹ ನೀವು ಮಾಪಪ್ ರೌಂಡಲ್ಲಿ ಮೆಡಿಕಲ್ ಸೀಟ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಸಿನಾರಿಯೋ, ರೌಂಡ್ 1ನಲ್ಲಿ MBBS ಸೀಟ್ ಅಲಾಟ್ ಆಗಿದೆ, ಬಟ್ ರೌಂಡ್ 2ನಲ್ಲಿ ನಾಟ್ ಅಲಾಟೆಡ್ ಮೆಡಿಕಲ್ ಸೀಟ್. ಸೊ ರೌಂಡ್ 2ನಲ್ಲಿ ನೀವು ಮೆಡಿಕಲ್ ಸೀಟ್ ಅಲಾಟ್ ಆಗ್ಬೋದು ಅಂದ್ಕೊತೀರಾ, ಬಟ್ ಅಲಾಟ್ ಆಗಲ್ಲ. ಸೊ ಈಗ ನಿಮ್ಮ ಕ್ವೆಶನ್ ಏನು ಅಂತಂದರೆ, ಸಿಕ್ಕಿರೋ ಕಾಲೇಜ್ನ ಬಿಟ್ಬಿಟ್ಟು ನಾನು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಸೊ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ರೌಂಡಲ್ಲಿ MBBS ಸೀಟ್ ಅಲಾಟ್ ಆಗಿದೆ ಅಲ್ವಾ, ಅದನ್ನ ಹೋಲ್ಡ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಮೆಡಿಕಲ್ ಸೀಟ್ಗೆ ನೀವು ಅಡ್ಮಿಷನ್ ಮಾಡ್ಕೋಬೇಕು. ಸೊ ದೆರ್ ಇಸ್ ನೋ ಅದರ್ ಆಪ್ಷನ್. ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ಕಂಪಲ್ಸರಿ ದಟ್ ಯು ಹ್ಯಾವ್ ಟು ಜಾಯಿನ್ ಇನ್ ದಿ ಸೆಕೆಂಡ್ ರೌಂಡ್. ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಮೆಡಿಕಲ್ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದಿ queries about choice 2. So I hope it is clear to you about choice 2. I'll meet you in the next video, students. All the very best.